ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇನ್ನೇನು ಶ್ರೀರಾಮನವಮಿ ಹಬ್ಬ ಬರ್ತಾಯಿದೆ. ಹಬ್ಬ ಸ್ಪೆಷಲಾಗಿಯೂ ನಾನು ಬೇರೆ ಥರ ರೆಸಿಪಿಗಳು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೇಮಿಯಾ ಉಪ್ಮಾ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಸೂಪರಾಗಿರುತ್ತೆ. ಅಂದರೆ ಶಾವಿಗೆ ಉಪ್ಪಿಟ್ಟು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಸುಮಾರು ಒಂದು 150 ಗ್ರಾಮ್ ಆಗೋಷ್ಟು ಸೇಮೆ ತೊಗೊಂಡಿದ್ದೀನಿ, ಅಂದರೆ ಶಾವಿಗೆ. ಸೊ ಹುರಿದಿಲ್ಲ ಅದನ್ನು. ಒಂದು 6 ಗೋಡಂಬಿ ಪೀಸು, ಒಂದು 4 ಹಸಿರು ಮೆಣಸಿನ್ಕಾಯಿ, ಕರಿಬೇಳೆ ಒಂದು 20, ಮತ್ತು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್, ಕಡಲೆಬೇಳೆ 1 ಟೇಬಲ್ ಸ್ಪೂನು. ನೋಡಿ, ಹಸಿರು ಬಟಾಣಿ, ಫ್ರೆಶ್ ಆಗಿರೋ ಬಟಾಣಿ ಅದೊಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಒಂದು 6 ರಿಂದ 7 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. 1 ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು 1/4 ಕಪ್ ಆಗೋಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದನ್ನು ಸೇಮಿಯಾನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನು ನಿಮಗೆ ಒಂದು ಲೋಟದಲ್ಲಿ ಇಟ್ಟಿದ್ನಲ್ಲ ಸೇಮಿಯಾ, ಅದೇ ಅಳತೆದಲ್ಲೇ ತಗೋಬೇಕು. ಸೊ ಈ ಸೇಮಿಯಾನ ರವೆ ಉಪ್ಪಿಟ್ಟು ಹೆಂಗೆ ಮಾಡ್ತೀರ ಅದೇ ಥರನೇ ಅಳತೆ ನೀರು ಇಟ್ಕೊಂಡು ಮಾಡಬೇಕಾಗುತ್ತೆ. ಈಗ ಇದನ್ನು ಸ್ವಲ್ಪ ಲೈಟಾಗಿ ವೈಟ್ ಕಲರ್ ಚೇಂಜ್ ಆಗಬೇಕಷ್ಟೇ, ತೀರಾ ಗೋಲ್ಡ್ ಕಲರಾಗಿ ಹುರಿಬಾರ್ದು. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಈಗ ಇದನ್ನು ಹುರಿದಿರೋದನ್ನ ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹೇಗೆ ಮಾಡೋದಂತ ನೋಡೋಣ. ಸೊ ನೀವು ಶಾವಿಗೆ ಹುರಿಬೇಕಾದ್ರೆ ಉರಿ ಜಾಸ್ತಿ ಇಟ್ಕೋಬೇಡಿ, ನಿಧಾನಕ್ಕೆ ಹುರ್ಕೊಳ್ಳಿ. ಮತ್ತು ಈ ಶಾವಿಗೆ ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ, ಒಂಥರ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ. ಸೊ ಎಣ್ಣೆ ಮಾತ್ರ ಕಡಿಮೆನೇ ಯೂಸ್ ಮಾಡಿ. ನಾನು ಸುಮಾರು ಒಂದು 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಮತ್ತು ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಇದ್ದರೆ ಹಾಕಿ, ಪರವಾಗಿಲ್ಲ, ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕಿದ್ದೀನಿ. ಮತ್ತು ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಶಾವಿಗೆ ಉಪ್ಪಿಟ್ಟಲ್ಲಿ ಈರುಳ್ಳಿ ಹೆಂಗೆ ಉಪ್ಪಿಟ್ಟಿಗೆ ನೀವು ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ತೀರ ಹಂಗೆ ಯೂಸ್ ಮಾಡಿ. ಮತ್ತು ತರಕಾರಿನೂ ಅಷ್ಟೇ, ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಯಾಕಂದರೆ ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ, ಬೇಗನೆ ಬೇಯುತ್ತೆ. ನೀವು ಜಾಸ್ತಿ ಅರ್ಧ kg 1/4 kg ಮಾಡೋದಾದರೆ ತರಕಾರಿನ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಕೂಡ ಹಾಕ್ಕೋಬೋದು ನೀವು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಲೈಟಾಗಿ ಮೀಡಿಯಮ್ ಉರಿನಲ್ಲಿ ಸುಮಾರು ಒಂದು 10 ನಿಮಿಷ ಹಾಗೆ ಬಿಡಿ. ಇದನ್ನು ಒಂದು 10 ನಿಮಿಷವರೆಗೂ ತರಕಾರಿ ಸ್ವಲ್ಪ ಬೇಯಲಿ, ಯಾಕಂದರೆ ಒಂಥರ ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ. ಈಗ ಒಂದು 10 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ ನೀರು ಏನ ನೋಡಿ, ನಾನು ಅಳತೆ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಸುಮಾರು ಮಿನಿಮಮ್ 1.5 ಲೋಟ ನೀರು ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ರವೆ ಉಪ್ಪಿಟ್ಟಿಗಾದರೆ 2 ಲೋಟ ಹಾಕ್ತೀರಿ. ಸೊ ಕೆಲವರು ಉದ್ರಾಗಿ ಬೇಕಂದ್ರೆ 1.5 ಲೋಟ ಹಾಕ್ತಾರೆ. ಸೊ ಶಾವಿಗೆ ಉಪ್ಪಿಟ್ಟಿಗೂ ಅಷ್ಟೇ 1.5 ಲೋಟ ನೀರು ತಗೊಳ್ಳಿ. ಸೊ ನೀವು 2 ಲೋಟ ತೊಗೊಂಡ್ರೆ ಅವಾಗ 3 ಲೋಟ ಹಾಕಿ, ಆ ಥರ ಅಳತೆ ತಗೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಖಾರ ಇದೆಲ್ಲ ನೋಡ್ಕೊಳ್ಳಿ, ಬೇಕಂದರೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈ ಥರ ಕುದಿಯೋದ್ರಿಂದ ತರಕಾರಿ ಆವಾಗೇ ಅರ್ಧ ಬೆಂದಿರುತ್ತೆ, ಇವಾಗ ಫುಲ್ ಬೆಂದೋಗಿರುತ್ತೆ. ಈಗ ಹುರಿದಿರೋ ಶಾವಿಗೆನ ಹಾಕಿ ನಿಧಾನಕ್ಕೆ ತಿರುಗಿಸ್ತಾರೆ. ಸೇಮ್ ಉಪ್ಪಿಟ್ಟು ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡಿ. ಸೊ ಇದಕ್ಕೆ ಟೈಮ್ ಸ್ವಲ್ಪ ಹಿಡಿಯುತ್ತೆ, ಯಾಕಂದರೆ ಅದು ದಪ್ಪಕ್ಕಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ಈ ಮಕ್ಳಿಗೆ ಬೆಳಗ್ಗೆ ಹೊತ್ತು ನಾಷ್ಟಕ್ಕೆ, ಇಲ್ಲಾಂದರೆ ಏನಾದರೂ ನೀವು ಸಂಜೆ ಹೊತ್ತು ಅಡುಗೆ ಮಾಡೋಕ್ಕೆ ನಿಮ್ಗೆ ಟೈಮ್ ಇರಲಿಲ್ಲ ಅಂದರೆ ಈ ಥರ ರೆಸಿಪಿ ಮಾಡ್ಕೋಬೋದು. ನೋಡಿ, ಸುಮಾರು ಇದನ್ನು 1/4 ಗಂಟೆವರೆಗೂ ಬೇಯಿಸಿದ್ದೀನಿ. ಇದರಲ್ಲಿ ನೀರಿನಂಶ ಕೂಡ ಕಡಿಮೆ ಆಗಿದೆ. ಇದನ್ನು ಹಾಗೆ ತಿರುಗಿಸ್ತಾ ಉದ್ರಾಗೋವರೆಗೂ ನೀವು ಒಂದು 2 ನಿಮಿಷ ಮುಚ್ಚಲಾಕಿ ಬಿಟ್ಕೊಳ್ಳಿ. ಆ ಥರ ಮಾಡೋದ್ರಿಂದ ಉದ್ರಾಗಿ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನೋಡಿ, ಒಂದು 2 ನಿಮಿಷ ಬಿಟ್ಟಾದಮೇಲೆ ಈ ಥರ ರೆಡಿಯಾಗಿದೆ. ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟ್ ಸರ್ವ್ ಮಾಡಿದ್ದೀನಿ. ನೋಡೋದಲ್ಲ ಎಷ್ಟೇ ಸಿಂಪಲಾಗಿ ಕಲರ್ಫುಲ್ಲಾಗಿ ತರಕಾರಿ ಸೇಮಿಯಾ ಉಪ್ಮಾ ಮಾಡೋದಂತ. ಹಾಗಾದರೆ ಈ ರೆಸಿಪಿನ ನೀವು ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.